ಹಾಯ್ ಎಲ್ರಿಗೂ. ತುಂಬ ದಿನ ಆದಮೇಲೆ ನಾನೊಂದು 4-5 ಡೇಸ್ ಎಲ್ಲೋ ಓದಿದ್ದೊಂದು ಕತೆ ನನಗೂ ಪರ್ಸ್ನಲಿ ಇಷ್ಟ ಆಯಿತು. ಮೇ ಬಿ ನಿಮಗೂ ಇಷ್ಟ ಆಗ್ಬೋದು. ಕೇಳಿಸ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಕೆಳಗೆ ಕೆಟ್ಟದಾಗ ಕಮೆಂಟ್ ಹಾಕ್ಬೋದು. ಇಷ್ಟ ಆದರೆ ಓಕೆ. ಒಂದು ಸಲ ದೇವರಿಗೂ ಬುದ್ಧಿಗೂ ಒಂದು ಜಗಳ ನಡೆಯುತ್ತೆ. ಬುದ್ಧಿ ಏನನ್ನತ್ತೆ, ಮನುಷ್ಯನಿಗೆ ಬುದ್ಧಿ ಇದ್ದರೆ ಸಾಕು, ಏನು ಬೇಕಾದ್ರೂ ಸಾಧಿಸ್ತಾನೆ ಅಂತ. ಅದಕ್ಕೆ ದೈವ ನಗುತ್ತೆ, ಓಕೆ ನಿನಗೆ ಒಂದು ಚಾನ್ಸ್ ತಗೋ, ಇಲ್ಲೊಬ್ಬ ಇದನ್ನು ಕಟ್ಟಿಗೆ ಕಡಿಯೋನು, ನೀನು ತೋರಿಸು ನಿನ್ನ ಬುದ್ಧಿ ಹೇಗಿರುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಅವ್ನು ಕಟ್ಟಿಗೆ ಕಡಿಯೋ ಲೈಫ್ ಹೆಂಗೆ ಅಂದರೆ, ಇವತ್ತು ಕಟ್ಟಿಗೆ ಕಡಿಬೇಕು, ಅದನ್ನು ಮಾರಬೇಕು, ಜೀವನ ನಡೆಸಬೇಕು, ಇಷ್ಟೇ. ಬುದ್ಧಿ ಅವ್ನು ಕಟ್ಟಿಗೆ ಕಡಿಯೋಕ್ಕೆ ಬಂದಾಗ ಅವನ ಹತ್ರ ಹೋಗ್ತಾನೆ, ಒಂದು ಬಂಗಾರ ಚೈನ್ ಸರ ಕೊಡ್ತಾನೆ, ಇದನ್ನು ಮಾರಿ ಜೀವನ ಮಾಡು, ಇನ್ಯಾವತ್ತೂ ನೀನು ಕಟ್ಟಿಗೆ ಕಡಿಯೋಕ್ಕೆ ಬರಬೇಡ, ಕಷ್ಟಪಡಬೇಡ, ಸುಖವಾಗಿರು ಅಂತ ಹೇಳುತ್ತೆ. ಅವನೇನು ಮಾಡ್ತಾನೆ, ಖುಷಿಯಿಂದ ತೊಗೊಂಡೋಗ್ತಾನೆ. ಹೋಗೋ ದಾರಿಯಲ್ಲಿ ಬಾಯಾರಿಕೆ ಆಗುತ್ತೆ, ಒಂದು ಬಾವಿ ಇರುತ್ತೆ, ಅದು ನೀರು ಕುಡಿಯೋಣ ಅಂತ ಹೇಳ್ತಾನೆ. ಏನು ಮಾಡ್ತಾನೆ, ಬಂಗಾರ ಚೈನ್ ಸರನ ಬಾವಿ ಕಟ್ಟೆ ಮೇಲೆ ಇಡ್ತಾನೆ, ನೀರು ಕುಡಿಯೋಕೆ ಹೋಗ್ತಾನೆ. ಕುಡಿದ ಮೇಲೆ ಬರಬೇಕಾದ್ರೆ ಆ ಚೈನ್ ಸರನ ಒಂದು ಕಾಯಿಗೆ ಕಚ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಸೆಕೆಂಡೇ ಕಟ್ಟಿಗೆ ಕಡಿಯೋಕೆ ಹೋಗ್ತಾನೆ. ದೇವ್ರ ಬುದ್ಧಿ ನೋಡಿ ನಗ್ತಾನೆ. ಮತ್ತೆ ಬುದ್ಧಿ ಹೋಗ್ತಾನೆ, ಯಾಕೆ ಬಂದೆ ಅಂತ ಕೇಳ್ತಾನೆ. ಇಲ್ಲ, ಹಿಂಗೆ ಚೈನ್ ಸರ್ ಹಿಂಗೆ ಕಳೆದೋಯ್ತು. ಓಕೆ, ಅದಕ್ಕೆ ಬುದ್ಧಿ ಏನು ಮಾಡ್ತಾನೆ, ಕಟ್ಟಿಗೆ ಕೊಡೋನಿಗೆ ಈ ಸಲ ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ. ಚಿನ್ನದ ನಾಣ್ಯ ಕೊಟ್ಟು ಇನ್ಮೇಲೆ ಇವತ್ತು ಬರಬೇಡ ಅಂತ ಹೇಳ್ತಾನೆ. ಈ ಸಲ ಇವನೇ ಮಾಡ್ತಾನೆ, ಕಟ್ಟಿಗೆ ಕೊಡೋನು ಚಿನ್ನದ ನಾಣ್ಯಗಳನ್ನು ಎದೆಗೆ ಕಟ್ಕೋತಾನೆ ದಿಮ್ನಾಗಿ ಒಂದು ಬಟ್ಟೆಯಲ್ಲಿ. ಇಲ್ಲ, ಇದೆಲ್ಲೂ ಉದುರಬಾರ್ದು, ಕಳ್ಕೊಬಾರ್ದು ಅಂತ. ಮತ್ತೆ ಬಾವಿ ಹತ್ರ ಹೋಗ್ತಾನೆ, ಬಾಯಾರಿಕೆ ಆಗುತ್ತೆ. ಬಾವಿಲಿ ಬಗ್ಬೇಕಾದ್ರೆ ಕೈ ಬಿಟ್ಬಿಡ್ತಾನೆ, ಚಿನ್ನದ ನಾಣ್ಯಗಳೆಲ್ಲ ಬಾವಿಯೊಳಗೆ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಕಟ್ಟಿಗೆ ಕಡಿಯೋಕ್ಕೆ ಬರ್ತಾನೆ. ದೈವ ನಗುತ್ತೆ, ಬುದ್ಧಿಗೆ ಸಿಟ್ಟು ಬಂದ್ಬಿಡುತ್ತೆ. ಬುದ್ಧಿ ಮತ್ತೆ ಕಟ್ಟಿಗೆ ಕಡಿಯೋನ ಹತ್ರ ಬರ್ತಾನೆ. ಯಾಕೆ ಮತ್ತೆ ಬಂದೆ, ನಿನಗೇನಾಗಿತ್ತು ಅಂತ ಕೇಳ್ತಾನೆ. ಅವಾಗ ಒಂದು ಕಟ್ಟಿಗೆ ಕೊಡೋನು ಹೇಳ್ತಾನೆ, ಹಿಂಗೆ ಬಾವಿ ಹತ್ರ ಚಿನ್ನದ ನಾಣ್ಯಗಳು ಬಿದ್ದವು ಅಂತ. ಅದಕ್ಕೆ ಬುದ್ಧಿ ಏನು ಮಾಡ್ತಾನೆ, ಈ ಸಲ ದುಡ್ಡು ಕೊಟ್ಬಿಡ್ತಾನೆ. ಒಂದು ಮಡಿಕೆ ತುಂಬ ದುಡ್ಡು ಕೊಡ್ತಾನೆ, ಇನ್ಯಾವತ್ತೂ ಬರಬೇಡ ಅಂತ. ಈ ಸಲ ಕಟ್ಟಿಗೆ ಕೊಡೋನು ಮಾಡ್ತಾನೆ ಬುದ್ಧಿವಂತ, ನಾನು ಬಾವಿ ಒಳಗೆ ಬೀಳುತ್ತೆ ಅಂತೇಳಿ ಸೀದಾ ಮನೆಗೆ ತೊಗೊಂಡೋಗಿ ಇಡ್ತಾನೆ. ಮನೆಗೆ ಇಟ್ಟ ಮೇಲೆ ಮನೇಲಿ ನೀರಿರೋದಿಲ್ಲ. ಆ ಮಡಿಕೆ ಇಟ್ಟು ಬೇರೆ ಮಡಿಕೆಯಲ್ಲಿ ನೀರು ತರಕ್ಕೆ ಹೋಗ್ತಾನೆ. ಇದೇ ಟೈಮಲ್ಲಿ ಬುದ್ಧಿ ಮನೆ ಪಕ್ಕ, ಕಟ್ಟಿಗೆ ಕೊಡೋನ ಮನೆ ಪಕ್ಕ ಒಂದು ಅಜ್ಜಿ ಇರ್ತಾಳೆ. ಅವ್ರ ಮನೆಗೆ ಸಂಬಂಧಿಕರು ಬಂದಿರ್ತಾರೆ. ಆ ಅಜ್ಜಿ ಮನೆಗೆ ಅನ್ನ ಮಾಡಬೇಕು ಅಂತ ಮಡಿಕೆ ಹುಡುಕುತ್ತೆ, ಸಿಗೋದಿಲ್ಲ. ಓಕೆ, ಈ ಕಟ್ಟಿಗೆ ಕಡಿಯೋನ ಮನೇಲಿ ಇರ್ಬೋದು ಅಂತೇಳಿ ಮನೆ ಒಳಗೆ ಬರುತ್ತೆ, ಕೂಗುತ್ತೆ, ಅವನು ಇರೋದಿಲ್ಲ. ಅದೇ ಟೈಮಲ್ಲಿ ಮನೆ ಒಳಗೆ ಒಂದು ಹೊಸ ಮಡಿಕೆ ಕಾಣುತ್ತೆ. ಈ ಮಡಿಕೆಯಲ್ಲಿ ಮಾಡೋನು, ಆಮೇಲೆ ಕೊಡೋನು ಅಂಥೇಳಿ ತೊಗೊಂಡೋಗಿ ಇಟ್ಕೊಳ್ಳುತ್ತೆ. ಇವ ಮನೆಗೆ ವಾಪಸ್ ಬರ್ತಾನೆ, ಮಡಿಕೆ ಕಾಣೋದಿಲ್ಲ. ಮತ್ತು ನೆಕ್ಸ್ಟ್ ಕಟ್ಟಿಗೆ ಕಡಿಯೋಕೆ ಹೋಗ್ತಾನೆ. ಈಗ ಬುದ್ಧಿಗೆ ಸಿಟ್ಟು ಬಂದುಬಿಡುತ್ತೆ, ದೈವದ ಹತ್ರ ಹೋಗುತ್ತೆ. ಇವನೇನು ಹಿಂಗೆ, ನೀನೇನು ಮಾಡ್ತೀಯ ತೋರಿಸು ಅಂತ. ದೈವ ಏನೂ ಮಾತಾಡೋಲ್ಲ, ಸುಮ್ಮನೆ ಇರುತ್ತೆ. ಕಟ್ಟಿಗೆ ಕಡಿಯೋ ತನಕ ದೇವ್ರು ಸುಮ್ಮನೆ ಇರ್ತಾನೆ. ಕಟ್ಟಿಗೆ ಕಡ್ದು ಹೋಗ್ಬೇಕಾದ್ರೆ ದೇವ್ರು ಅಡ್ಡ ಬಂದು ಕೇಳ್ತಾನೆ, ಈ ಕಟ್ಟಿಗೆ ಬೆಲೆ ಎಷ್ಟು ಅಂತ. ಅವನು ಹೇಳ್ತಾನೆ, ₹1 ಅಂತ. ದೇವರು ₹1 ಕೊಡ್ತಾನೆ. ಹೇಳ್ತಾನೆ, 75 ಪೈಸೆ ಆಗೋಷ್ಟು ನಿನ್ನ ಮನೆಗೆ ರೇಷನ್ನು ಏನೇನು ಬೇಕೆಲ್ಲ ತೊಗೊಂಡೋಗಪ್ಪ, 25 ಪೈಸೆ ಉಳಿಸು ಅಂತ ದೇವ್ರು ಹೇಳ್ತಾನೆ. ಆ ಕಟ್ಟಿಗೆ ತೊಗೋತಾನೆ, ₹1 ಕೊಡ್ತಾನೆ. ಇವನು ಹೋಗ್ಬೇಕಾದ್ರೆ ಏನು ಮಾಡ್ತಾನೆ, 25 ಪೈಸೆಗೆ ಆಗೋಷ್ಟು ಮನೆಗೆಲ್ಲ ಸಾಮಾನು ತೊಗೋತಾನೆ. ಇನ್ನು 25 ಪೈಸೆಗೆ ಅವನಿಗೆ ಮೀನು ತಿನ್ನಂಗಾಗುತ್ತೆ, ಮೀನು ತೊಗೊಳ್ತಾನೆ. ಇನ್ನು 50 ಪೈಸೆ ಸೇವಿಂಗ್ಸ್ ಮಾಡ್ತಾನೆ. ಇದು ತೊಗೊಂಡು ಸೀದಾ ಮನೆಗೆ ಹೋಗ್ತಾನೆ ಕಟ್ಟಿಗೆ ಕಡಿಯೋನು. ಮನೆಗೆ ಹೋದ್ಮೇಲೆ ಮೀನು ಬೇಯಿಸೋಕ್ಕೆ ಕಟ್ಟಿಗೆ ಬೇಕಲ್ಲ. ಕಟ್ಟಿಗೆ ಇರೋದಿಲ್ಲ ಅಂತೇಳಿ ಮನೆ ಎದುರುಗಡೆ ಒಂದು ಮರ ಇರುತ್ತೆ. ಮರ ಹತ್ತತಾನೆ, ಕಟ್ಟಿಗೆ ಕೀಳಬೇಕು ಅಂತ ಮೇಲೆ ಹತ್ತತಾನೆ. ಅಲ್ಲಿ ಕಾಗೆ ಕೂಡಿರುತ್ತೆ, ಅಲ್ಲಿ ಒಂದು ಬಂಗಾರ ಚೈನ್ ಸರ ಇರುತ್ತೆ. ಖುಷಿಯಾಗಿಬಿಡ್ತಾನೆ, ತಗೋತಾನೆ. ಮತ್ತೆ ಕೆಳಗೆ ಬರ್ತಾನೆ. ಕೆಳಗೆ ಬಂದಮೇಲೆ ನೀರು ಇರೋದಿಲ್ಲ ಮೀನು ಬೇಯಿಸೋಕ್ಕೆ, ತೊಳೆಯೋಕ್ಕೆ. ಆಯ್ತು, ನೀರು ತರೋಣ ಅಂತೇಳಿ ಒಂದು ಮಡಿಕೆ ತೊಗೋತಾನೆ, ನೀರು ತರಕ್ಕೆ ಹೋಗ್ತಾನೆ. ಆ ಬಾವಿ ಒಳಗೆ ಸಲ ತಾನು ಇಳಿದೆ ಮ್ಯಾಲಿಂದ ಹಗ್ಗ ಹಾಕ್ತಾನೆ. ಆ ಹಗ್ಗ ಹಾಕಿ ಹಿಂಗೆ ಮಡಿಕೆ ತುಂಬ ತೊಗೋಬೇಕಾದ್ರೆ ಎಲ್ಲ ಬಂಗಾರದ ನಾಣ್ಯಗಳು ಅದರಲ್ಲಿ ಬಂದ್ಬಿಡುತ್ತೆ. ಇನ್ನೂ ಖುಷಿ ಆಗ್ತಾನೆ. ಮನೆಗೆ ಬರ್ತಾನೆ. ಮನೆಗೆ ಹಿಂಗೆ ಬಂದು ಬೇಯಿಸ್ಬೇಕು, ಅನ್ನ ಮೀನೆಲ್ಲ ತೊಳಿಬೇಕು ಅಂದಾಗ ಪಕ್ಕದ ಮನೆ ಅಜ್ಜಿ ಬರುತ್ತೆ. ಆ ಅಜ್ಜಿ ಬಂದು ಆ ಮಡಿಕೆ ಕೊಟ್ಟು ಹೇಳುತ್ತೆ, ಯಾರಾದರೂ ದುಡ್ಡು ಮಡಿಕೆಲಿ ಇಡ್ತಾರೇನಪ್ಪ, ಬುದ್ಧಿ ಇದೆಯಾ ನಿನಗೆ? ಮನೇಲಿ ಸಂಬಂಧಿಕರು ಜಾಸ್ತಿ ಬಂದಿದ್ರು, ಅದಕ್ಕೆ ನಾನು ತಂದು ಕೊಡಲಿಲ್ಲ, ಇನ್ಮೇಲೆ ಹಂಗೆ ಮಾಡಬೇಡ, ಎಷ್ಟು ಕಷ್ಟಪಡ್ತಿದ್ದಿಲ್ಲ ಅಂತ ತಗೋ ಅಂತ ವಾಪಸ್ ಕೊಡ್ತಾರೆ. ಇನ್ನೂ ಖುಷಿ ಆಗ್ಬಿಡ್ತಾನೆ. ಅವಾಗ ಬುದ್ಧಿ ಅವನಿಗೆ ಏನೂ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅವಾಗ ದೇವ್ರು ನಗಾಡ್ತಾ ಹೇಳ್ತಾನೆ, ಮನುಷ್ಯ ಬುದ್ಧಿ ಇದ್ದರೆ
ಸಾಧಿಸಬಲ್ಲ. ಬಟ್ ದೇವ್ರ ಬಲ ಇದ್ದರೆ ಅವನು ಏನು ಅನ್ಕೋತಾನೋ ಅದಕ್ಕಿಂತ ಹೆಚ್ಚಿನದು ಆಗುತ್ತೆ ಜೀವನದಲ್ಲಿ ಅಂತ. ಈ ಕತೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ನನಗೆ ನೀ ತುಂಬ ದೇವಸ್ಥಾನಕ್ಕೆ ಹೋಗ್ತೀಯ ಅಲಿತೀಯ, ಅಷ್ಟೊಂದು ನಂಬಿಕೆ ಮೂಢನಂಬಿಕೆ ಏನೋ ಇದೆ. ನನಗಂತ ಎಲ್ಲರ ಲೈಫನ್ನು ತುಂಬ ಜನ ದೇವ್ರ ಹತ್ರ ಹೋಗೋರಿಗೆ, ನಾವು ಎಷ್ಟೇ ಬುದ್ಧಿವಂತರಾಗಿ ಎಷ್ಟೇ ಚೆನ್ನಾಗಿ ಜೀವನ ಮಾಡಿದರೂ ದೇವರು ಒಂದು ವರ ಕೊಟ್ಟಾಗ ಮಾತ್ರ ನಾವು ಸಕ್ಸಸ್ ಆಗ್ಬೋದು, ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ನಮ್ಮ ಜೀವನದಲ್ಲಿ ರೀಚ್ ಆಗ್ಬೋದು. ಇದು ನನ್ನ ಅನಿಸಿಕೆ ಅಥವಾ ನನ್ನ ಅನುಭವ. ಆ ಕಥೆನೂ ನಾನೆಲ್ಲ ಓದಿದ್ದು, ನನಗೂ ತುಂಬ ಇಷ್ಟ ಆಗಿತ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಧನ್ಯವಾದಗಳು.